ಇಲ್ಲಿ ನಾವು ಸಿಂಪಲ್ಲಾಗಿ ಹೆಲ್ದಿಯಾಗಿರುವಂಥ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಈರುಳ್ಳಿ, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಒಂದು ಬೌಲಲ್ಲಿ ಒಂದು ಮೀಡಿಯಮ್ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡು ನಾನು ಹೆಚ್ಚಿಟ್ಟಿರುವಂತಹ ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಇವು ಮೂರನ್ನೂ ಸೇರಿಸ್ಕೊಂಡು ಅದು ನೀರು ಚೆನ್ನಾಗಿ ಅದರಲ್ಲೇ ನೀರು ಬಿಡೋ ರೀತಿ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಅದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಬಿಸಿನೀರಿಂದ ಕಲಿಸ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿರುವಂಥ ತರಕಾರಿ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಬೀಟ್ರೋಟು, ಸೋರೆಕಾಯಿ, ಸೌತೆಕಾಯಿ, ಹಾಗೆ ಸಬ್ಬಕ್ಕಿ ಸೊಪ್ಪು ಬದಲು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಆಮೇಲೆ ಬೇರೆ ಸೊಪ್ಪುಗಳು ಕೂಡ ನಾವು ಸೇರಿಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮಕ್ಕಳು ಮನೇಲಿ ತರಕಾರಿ ತಿನ್ನಲ್ಲ ಅಂದರೆ ಈ ರೀತಿ ರೊಟ್ಟಿ ಜೊತೆ ತರಕಾರಿ ಸೊಪ್ಪು ಎಲ್ಲ ಬೆರೆಸಿ ತಿನ್ನಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ, ಒಂದು ಬಟರ್ ಪೇಪರ್ ತೊಗೋಬೇಕಾಗುತ್ತೆ. ರೊಟ್ಟಿನ ತಟ್ಟೋದಕ್ಕೆ ನಾವು ಈಸಿಯಾಗಿರುತ್ತೆ ಬಟರ್ ಪೇಪರ್ ಮೇಲೆ, ಇಲ್ಲಾಂದರೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು. 1 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಅದು ಬಟರ್ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಅದನ್ನು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನಾವು ಅದ್ರ ಮೇಲೆ ಎಣ್ಣೆನೂ ಹಾಕ್ಕೋಬೋದು, ಇಲ್ಲ ಅಂದರೂ ಕೂಡ ನಾವು ನೀರನ್ನ ಹದ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ತಟ್ಕೊಂಡು ಕಾದಿರೋಂತಹ ತವ ಮೇಲೆ ಇದನ್ನು ಸ್ವಲ್ಪ ಮಗ್ಚಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ತೆಗಿಯೋದ್ರಿಂದ ಈಸಿಯಾಗಿ ಬರುತ್ತೆ. ಬಟರ್ ಪೇಪರ್ ಮತ್ತು ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿ ಚಾಯ್ಸು ಮತ್ತು ಯಾವುದೇ ರೀತಿ ಮೆಲ್ಟ್ ಕೂಡ ಆಗಲ್ಲ. ಈ ರೀತಿ ನಾವು ಪ್ರೆಸ್ ಮಾಡಿ ಈಸಿಯಾಗಿ ತೆಗಿಬೋದು ಬಟರ್ ಪೇಪರ್ನ ನೋಡಿ. ಆಮೇಲೆ ಒಂದು ಕಡೆ ಕಲರ್ ಹಾಗೆ ಚೇಂಜ್ ಆದ ನಂತರ ಇನ್ನೊಂದು ಕಡೆ ನಾವು ಈ ಥರ ಮಗ್ಚಾಕ್ಕೊಂಡು ಎಣ್ಣೆ ಬೇಕು ಅಂದರೆ ಹಾಕೋಬೋದು. ಇದಕ್ಕೇನು ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಯಾಕಂದರೆ ನಾವು ಬಟರ್ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿ ರೊಟ್ಟಿನ ಬಳ್ದಿರೋದ್ರಿಂದ ನೋಡಿ ಈ ರೀತಿ. ಆಮೇಲೆ ನಂತರ ಒಂದು ತೆಂಗಿನಕಾಯಿ ಚಟ್ನಿಗೆ ಈ ಥರ ಒಂದು ಒಗ್ಗರಣೆ ಕೊಟ್ಟು ತೆಂಗಿನಕಾಯಿ ಚಟ್ನಿ ಜೊತೆ ಈ ಥರ ಅಕ್ಕಿ ರೊಟ್ಟಿನ ತಿನ್ನೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.